ಭಕ್ತ. ಭಕ್ತನು ಹೇಗಿರಬೇಕು? ಎಷ್ಟು ಹೊತ್ತಿಗೆ ಏಳಬೇಕು? ಯಾವಾಗ ಸ್ನಾನ ಮಾಡಬೇಕು? ಸಂಧ್ಯಾ ವಂದನೆ ಪೂಜೆಯನ್ನು ಯಾವಾಗ ಮಾಡಬೇಕು? ಯಾವ ಗ್ರಂಥಗಳನ್ನು ಓದಬೇಕು? ಯಾವ ದೇವರನ್ನು ಪೂಜಿಸಬೇಕು? ವ್ರತವನ್ನು ಹೇಗೆ ಮಾಡಬೇಕು? ನೈವೇದ್ಯಕ್ಕೆ ಏನನ್ನು ತಯಾರಿಸಬೇಕು ಅಂತಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಭಕ್ತನ ಕುರಿತು ಹೇಳಿದ್ದಾನೆ. ಭಗವದ್ಗೀತೆ ಶ್ರೀಕೃಷ್ಣನಾದನು ಭಕ್ತನಾದವನಿಗೆ 5 ಗುಣಗಳಿರಬೇಕು. ಮೊದಲನೇದಾಗಿ, ಈ ಲೋಕದಲ್ಲಿ ನನ್ನನ್ನು ಕುರಿತು ಕರ್ಮಗಳನ್ನು ಮಾಡು. ಅಂದರೆ ನಾನು ನೀರು ಕುಡಿಯುತ್ತಾ ಇದ್ದೇನೆ ಎಂದು ಹೇಳುತ್ತೇವೆ. ಅದನ್ನು ಭಗವಂತನಿಗಾಗ ಮಾಡುತ್ತಿದ್ದೇವೆ ಅಂದರೆ ಹೇಗಾಗುತ್ತದೆ ಅಲ್ಲವೇ? ಆದರೆ ಈಗ ಊಟ ಮಾಡ್ತೇವೆ, ಅದು ಗಂಟಲಿನಿಂದ ಕೆಳಗೆ ಹೋದ ಮೇಲೆ ನಾವು ಏನು ಮಾಡದಿದ್ದರೂ ಅದು ಪೂರ್ಣವಾಗಿ ಜೀರ್ಣವಾಗಿ ಆಯಾ ನಾಳಗಳಲ್ಲಿ ಪ್ರವಹಿಸುತ್ತೆ. ಅದನ್ನು ಮಾಡಿದವರು ಯಾರು? ಹೀಗೆ ಉಸಿರಾಟ ಯಾವ ಪ್ರಮೇಯವೂ ಇಲ್ಲದೆ ನಡೆಯುತ್ತದೆ. ಅಂದರೆ ಎಲ್ಲವೂ ಆ ಪರಮಾತ್ಮನ ಅನುಗ್ರಹದಿಂದಲೇ ನಡೆಯುತ್ತದೆ. ಆದ್ದರಿಂದ ಭೋಕ್ತನು ಕರ್ತನು ಎಲ್ಲವೂ ಆ ಪರಮಾತ್ಮನೇ ಆಗಿರುವನು.